ನೋಡಿ, ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಸಂಸದ ಡಿ.ಕೆ. ಸುರೇಶ್ ಅವರು ಕೊಟ್ಟಿರುವಂತಹ ಒಂದು ಹೇಳಿಕೆ ಎಷ್ಟು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಅದೇ ರೀತಿ ವಾಗ್ಬಿ ಚಕ್ರವರ್ತಿ ಸೂಲಿಬೆಲೆ ಅವರು ಕೂಡ ಡಿ.ಕೆ. ಸುರೇಶ್ ಅವರ ದೇಶ ವಿಭಜನೆಯ ಮಾತುಗಳಿಗೆ ಕಿಡಿಕಾರಿದ್ದಾರೆ. ಇದು ಉತ್ತರ ದಕ್ಷಿಣ ವಿಭಜಿಸುವ ಮುಂದುವರೆದ ಭಾಗ. ಸಂಸದ ಸುರೇಶ್ ನೀಡಿರುವುದು ದೇಶ ವಿರೋಧಿಯ ಹೇಳಿಕೆ. ರಿಪಬ್ಲಿಕನ್ಗೆ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದ ನಾಯಕತ್ವ ಪದೇ ಪದೇ ಹೇಳುತ್ತೆ ಕೇಂದ್ರ ಸರ್ಕಾರದಿಂದ ಹಣ ನಮಗೆ ಸೂಕ್ತವಾಗಿ ಕೊಡೋದಿಲ್ಲ ಅಂತ. ಆದರೆ ಈ ಹಿಂದೆಯೇ ತುಂಬ ಸ್ಪಷ್ಟವಾಗಿ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದರು, ರಾಜ್ಯದಿಂದ ಯಾವ ಪತ್ರವೂ ನಮಗೆ ಬಂದಿಲ್ಲ ಅಂತ. ಇವ್ರು ಪತ್ರ ಬರೆದಿದ್ದೀನಿ ಆದರೆ ಕಳಿಸೋದಿಲ್ಲ ಅಂತಂದರೆ ಯಾರೂ ಏನು ಮಾಡಲಿಕ್ಕಾಗಲ್ಲ. ಇನ್ನು ಎರಡನೇದು, ನಾವು ಇಷ್ಟು ಟ್ಯಾಕ್ಸ್ ಕಟ್ತೀವಿ ಅಂತ ಹೇಳೋದು ನಿರ್ಮಲಾ ಸೀತಾರಾಮನ್ ಭಾಳ ಚೆನ್ನಾಗಿ ಕ್ಲಿಯರ್ ಮಾಡಿದರು. ಯಾವುದೋ ಒಂದು ಮೋಟಾರ್ ಕಂಪನಿ ಇಲ್ಲಿ ಕೆಲಸ ಮಾಡ್ತಿದೆ ಅಂತಂದರೆ, ಒಂದು ಕಾರ್ ಕಂಪನಿ ಇಲ್ಲಿ ಕೆಲಸ ಮಾಡ್ತಿದೆ ಅಂತಂದರೆ, ಈ ಕಾರನ್ನು ಬರೀ ಕರ್ನಾಟಕದವರು ಅಷ್ಟೇ ಅಲ್ಲ, ಇಡೀ ದೇಶದವರು ಕೊಂಡ್ಕೊಳ್ತಾರೆ. ಹೀಗಾಗಿ ಇದರ ಟ್ಯಾಕ್ಸ್ ಇಲ್ಲಿಗೆ ಮಾತ್ರ ಅಲ್ಲದೆ ಎಲ್ರಿಗೂ ಸೇರಬೇಕಾಗಿರುವಂಥದ್ದು ಅಂತಾಗಿದೆ. ಅಷ್ಟೂ ಅಲ್ಲದೆ ಹಿಂದೆಲ್ಲ ಸರ್ಕಾರಗಳಿಗಿಂತಲೂ ಹೆಚ್ಚು ಹಣ GSTಯ ರೂಪದಲ್ಲಿ ಇಲ್ಲಿ ಬರುತ್ತೆ. ಮತ್ತು ಎಲ್ಲಕ್ಕಿಂತ ಹೆಚ್ಚು ಏನು ಅಂತಂದರೆ, ಸರ್ಕಾರದ ಪ್ರತಿನಿಧಿಗಳಾಗಿ GSTಯ ಮೀಟಿಂಗಲ್ಲಿರೋರು ಯಾರು ಅಲ್ಲಿ ಮಾತನಾಡದೆ ಇಲ್ಲಿ ಬಂದು ಜನರ ಮನಸ್ಸಿನಲ್ಲಿ ಹುಳವನ್ನು ಬಿತ್ತುವಂಥ ಪ್ರಯತ್ನ ಇದೆಯಲ್ಲ, ಇದು ಡೆಫಿನೆಟ್ಲಿ ಸೌತ್ ಮತ್ತು ನಾರ್ತನ್ನು ಡಿವೈಡ್ ಮಾಡುವಂಥ ಕಾಂಗ್ರೆಸ್ನ ಮುಂದುವರಿದ ಭಾಗ ಅಷ್ಟೇ. ಈ ಎಲೆಕ್ಷನ್ಗಳು ನಡೆದಾಗ ಉತ್ತರ ಭಾರತದಲ್ಲಿ BJP 3 ರಾಜ್ಯಗಳನ್ನು ಗೆದ್ದಿದೆ ಅಂತ ಗೊತ್ತಾದ ತಕ್ಷಣ ಸೌತ್ ಬೇರೆ ನಾರ್ತ್ ಬೇರೆ ಅಂತ ಹೇಳುವಂಥ, ಮತ್ತು ಸೌತ್ ರಿಜೆಕ್ಟ್ಸ್ BJP ಅಂತ ಹೇಳುವಂಥ, ಸೌತ್ ರಿಜೆಕ್ಟ್ಸ್ ನಾರ್ತ್ ಅಂತ ಹೇಳುವಂಥ ಈ ಪ್ರಯತ್ನವನ್ನು ಅವರು ಮಾಡ್ಕೊಂಡು ಬಂದಿದ್ದಾರೆ. ಅದರ ಮುಂದುವರಿದ ಭಾಗವನ್ನು ಇವತ್ತು ಸಂಸದರು ಹೇಳಿದ್ದಾರೆ. ಆದರೆ ಸಂಸದರು ಇಲ್ಲಿ ಇನ್ನೊಂದು ಡೇಂಜರ್ನ ಬೀಜ ಹಾಕಿದ್ದಾರೆ ಅಂತಂದರೆ, ನಾವು ಮುಂದೊಂದು ದಿನ ಪ್ರತ್ಯೇಕ ರಾಷ್ಟ್ರವನ್ನೇ ಕೇಳಬೇಕಾಗತ್ತೆ ಅಂತ ಹೇಳಿರೋದಿದೆಯಲ್ಲ, ಇದು ನನಗನ್ಸುತ್ತೆ ತುಂಬ ಸೆಡಿಷಿಯಸ್ ಆಗಿರುವಂಥದ್ದು, ದೇಶದ್ರೋಹದ ವಿಚಾರದಲ್ಲಿ ಮಾತನಾಡುವಂಥ ಸಂಗತಿ ಇದೆ ಅಂತ. ನನಗೆ ಇದಕ್ಕೂ ಭಾರತ್ ತೆರೆ ತುಕಡೆ ಹೋಂಗೆ ಅಂತ ಹೇಳಿದ ಆ ತುಕಡೆ ಗ್ಯಾಂಗ್ಗಳಿಗೂ ಭಾಳ ಡಿಫ್ರೆನ್ಸ್ ಅಂತ ಅನ್ಸಲ್ಲ. ನನಗೆಲ್ಲೋ ಒಂದು ಕಡೆ ಅನ್ಸುತ್ತೆ, ಈ ರಾಷ್ಟ್ರವನ್ನು ತುಂಡರಿಸುವಂಥ ಈ ಪ್ರಯತ್ನ ಇದೆಯಲ್ಲ, ಒಂದು ಕಡೆ ರಾಹುಲ್ ಗಾಂಧಿ ನಾನು ಭಾರತವನ್ನು ಜೋಡಿಸ್ತೀನಿ ಅಂತ ಪ್ರವಾಸ ಮಾಡ್ತಾ ಇದ್ದರೆ ಅದಕ್ಕೆ ಸುಮಾರು 80 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದರೆ, ಇಲ್ಲಿ ನೋಡಿದರೆ ಇವರು ಭಾರತವನ್ನು ತುಂಡರಿಸುವಂಥ ಈ ಮಾತುಗಳನ್ನು ಆಡೋದು ಭಾಳ ದುರದೃಷ್ಟಕರವಾದ ಸಂಗತಿ. ನನಗನ್ಸುತ್ತೆ ರಾಮ ಮಂದಿರ ಇಡೀ ದೇಶವನ್ನು ಒಟ್ಟು ಮಾಡಿದ ನಂತರ ರಾಮನ ಗುಣಗಾನ, ಜೈ ಶ್ರೀರಾಮ್ ಅನ್ನುವಂಥ ಘೋಷಣೆಗಳು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಎಲ್ಲರನ್ನೂ ಒಟ್ಟು ಮಾಡಿದೆ ಅಂತ ಗೊತ್ತಾದ ನಂತರ ಇವರಿಗೆ ದೇಶವನ್ನು ಹೇಗೆ ತುಂಡರಿಸಬೇಕು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಈ ಥರದ ಮಾತುಗಳನ್ನು ಆಡ್ತಾ ಇದ್ದಾರೆ. ಜನ ಇದನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು. ಮತ್ತು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುರೇಶ್, ಜವಾಬ್ದಾರಿಯುತ ಸ್ಥಾನದಲ್ಲಿರೋರು, ನಾವು ಭಾರತೀಯರು, ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆ ನಮ್ಮದು. ಎಲ್ಲರನ್ನ ಒದ್ದುಗೂಡಿಸುವ ಪ್ರಯತ್ನಗಳಾಗಬೇಕು, ಆದರೆ ಅದನ್ನು ಒಡೆಯುವ ಪ್ರಯತ್ನಗಳನ್ನ ಒಬ್ಬರು ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಮಾಡ್ತಾರೆ ಅಂದ್ರೆ ಏನ್ ಹೇಳಬೇಕು? ಸಹಜವಾಗಿ ಆಕ್ರೋಶ, ದೊಡ್ಡ ಮಟ್ಟದ ಡ್ಯಾಮೇಜ್ ಅಲ್ವಾ ಇದು ಕಾಂಗ್ರೆಸ್ ಪಾಳೆಯಕ್ಕೆ? ಖಂಡಿತವಾಗ್ಲೂ ಶ್ರುತಿ, ನಿನ್ನೆ ಏನು ಬಜೆಟ್ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡುವಂತಹ ಸಂದರ್ಭದಲ್ಲಿ ಡಿ.ಕೆ. ಸುರೇಶ್ ಅವರು ಹೇಳಿದಂತಹ ದೇಶ ವಿಭಜನೆಯ ಹೇಳಿಕೆ ಏನಿದೆ, ಇದು ಸದ್ಯ ಕೇವಲ ರಾಜ್ಯ ಮಾತ್ರವೇ ಅಷ್ಟಲ್ಲ, ಇಡೀ ದೇಶದಲ್ಲಿ ಕಿಚ್ಚನ್ನು ಹಬ್ಬಿಸುವಂತಹ ಒಂದು ಹೇಳಿಕೆ ಆಗಿರ್ತಕ್ಕಂಥದ್ದು. ಒಂದು ಕಡೆ ಕಾಂಗ್ರೆಸ್ನ ನಾಯಕರು ಡಿ.ಕೆ. ಸುರೇಶ್ ಅವರ ಹೇಳಿಕೆಯನ್ನು ಸಮರ್ಥನೆಗೆ ಮುಂದಾಗಿದೆ. ಆದರೆ ಮತ್ತೊಂದು ಕಡೆ BJP ನಾಯಕರಂತೂ ಕೆರಳಿರ್ತಕ್ಕಂಥದ್ದು. ಏಕೆಂತಂದರೆ ಈಗಾಗಲೇ ದೇಶವನ್ನು ವಿಭಜನೆ ಮಾಡಿದ್ದಾಗಿದೆ, ಇನ್ನು ಮತ್ತೆ ದಕ್ಷಿಣ ಉತ್ತರ ಅಂತೇಳಿ ಪ್ರತ್ಯೇಕವನ್ನು ಮಾಡುವಂತಹ ಹೇಳಿಕೆಗಳನ್ನು ಕೊಡ್ತಾ ಇರತಕ್ಕಂಥದ್ದು. ಇದು ಕೇವಲ ಡಿ.ಕೆ. ಸುರೇಶ್ ಅವರ ಹೇಳಿಕೆ ಅಲ್ಲ, ಇದು ಇಡೀ ಕಾಂಗ್ರೆಸ್ ಪಕ್ಷ ಏನಿದೆ, ಕಾಂಗ್ರೆಸ್ ಪಕ್ಷದವರ ಮನಸ್ಥಿತಿಯನ್ನು ಡಿ.ಕೆ. ಸುರೇಶ್ ಅವರ ಮೂಲಕ ಹೇಳಿಸಿರುವಂಥದ್ದು ಅಂತ ಹೇಳಿ BJP ಅವರು ಖಾರವಾಗಿ ಕಾಂಗ್ರೆಸ್ನವರ ಮನಸ್ಥಿತಿಯ ಬಗ್ಗೆ ಆರೋಪಿಸಿ ಮಾತಾಡಿರ್ತಕ್ಕಂಥದ್ದು. ಈಗ ಲೋಕಸಭೆ ಚುನಾವಣೆ ಸನ್ನಿಹಿತ ಇರೋದ್ರಿಂದ ಇವರ ಅಂದರೆ ಡಿ.ಕೆ. ಸುರೇಶ್ ಅವರ ಹೇಳಿಕೆಯ ಇಂದಿನ ನಿಗೂಢಾರ್ಥ ಏನು ಅಂತ ಕೂಡ ನಾವು ವ್ಯಾಖ್ಯಾನಿಸಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಈ ರೀತಿಯಾಗಿ ದಕ್ಷಿಣ ಭಾರತ ಉತ್ತರ ಭಾರತ ಅಂತ ಹೇಳುವ ಮೂಲಕ ಈ ತಾರತಮ್ಯ ನೀತಿಯನ್ನು ಒಂದು ರೀತಿಯಲ್ಲಿ ತೋರ್ಪಡೆ ಮಾಡುವಂಥದ್ದು, ತಾರತಮ್ಯ ಧೋರಣೆಯ ಬಗ್ಗೆ ಅವರು ಹೇಳುವಂಥ ಬರದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಖಂಡಿತವಾಗಲೂ ಕೂಡ ಒಂದು ಕಡೆ ಏನೋ ಉತ್ತರ ಭಾರತದವರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗ್ತಾ ಇದೆ, ದಕ್ಷಿಣ ಭಾರತದವರಿಗೆ ಪ್ರಾಮುಖ್ಯತೆ ಸಿಗ್ತಿಲ್ಲ ಅನ್ನೋ ಮೂಲಕ ಎಲ್ಲ ಒಂದಷ್ಟು ಕಡೆ ಏನು INDIA ಆದಂಥ ನಂತರ ಮೈತ್ರಿಕೂಟ ಏನಾಗಿತ್ತು, ಅದಾದ ನಂತರದ ಒಂದಷ್ಟು ಓಲೈಕೆಗೂ ಕೂಡ ಈ ಒಂದು ಹೇಳಿಕೆಯನ್ನು ಕೊಟ್ಟಿರಬಹುದು. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಡಿ.ಕೆ. ಸುರೇಶ್ ಅವರ ಹೇಳಿಕೆ ಏನಿತ್ತು, ಅದೇನೇ ಇದ್ರೂ ಕೂಡ ಖಂಡಿತವಾಗಲೂ ಕೂಡ ಅವರ ಹೇಳಿಕೆಗೆ ಭಾರಿ ವಿರೋಧ ವ್ಯಕ್ತ ಆಗಿರೋದಂತೂ ಸತ್ಯ. ಆದರೆ ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಸನ್ನಿಹಿತ ಇರೋದ್ರಿಂದ ಖಂಡಿತವಾಗಲೂ ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗೋದ್ರಲ್ಲಿ ಎರಡು ಮಾತಲ್ಲ ಕಾಂಗ್ರೆಸ್ಗೆ. ಇದನ್ನು BJP ಅವರು ಕೂಡ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರಾ ಅಂತಕ್ಕಂಥ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇರ್ತಕ್ಕಂಥದ್ದು ಶ್ರುತಿ. ಓಕೆ ಸುರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.